ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುರೋಹಿತ್ರೆ, ಸ್ವಾಮಿಗೆ ನೈವೇದ್ಯ ತಂದಿದ್ನಿ. ಹಲೋ, ಹೇಳಿ ಮೇಡಮ್. ಎಲ್ಲರೂ ದೇವಸ್ಥಾನಕ್ಕೆ ಬಂದ್ರಾ? ಬಂದಿದ್ದಾರೆ ಮೇಡಮ್. ನಡೀತಾ ಇದೆ ಅಲ್ಲಿ? ಎಲ್ಲರೂ ಪೂಜೆಲಿದ್ದಾರೆ ಮೇಡಮ್. ಪೂಜೆ ಶುರುವಾಗಿದೆ. ಬರೀ ಆ ಪೂಜೆ ಶುರುವಾದ್ರೆ ಸಾಕಾಗಕ್ಕಿಲ್ಲ, ಮಾರಿಗೆ ಬಲಿ ಕೊಡೋ ಪೂಜೆನೂ ಶುರುವಾಗಬೇಕು. ನೀವೇನು ಯೋಚನೆ ಮಾಡಿಬಿಡಿ ಮೇಡಮ್. ಪೂಜೆ ಮುಗಿತಿದ್ದಂಗೆ ನಮ್ಮ ಪೂಜೆ ಶುರು ಮಾಡ್ತೀವಿ. ಎಷ್ಟು ಜನದ ರಕ್ತ ಹರಿಸ್ತೀರಾ ಹರಿಸಿ, ಅಷ್ಟು ದುಡ್ಡಿನ ಹೊಳೆನ ನಾನು ಹರಿಸ್ತೀನಿ. ಕಣ್ಣದ್ ರಾಕ್ಷಸಿ ಕಂಡಂಗೆ ಕಾಣಿಸ್ತಾವಳ ನೋಡಿ, ಅವರು ಇವರು ಚಿಕ್ಕವರು ದೊಡ್ಡವರು ಅಂತ ಯಾರನ್ನೂ ನೋಡಬೇಡಿ. ಸಿಕ್ಕಿದವ್ರನ್ನ ಸಿಕ್ಕಿದ ಕಡೆ ಕೊಚ್ಚಾಕ್ತಾರಿ ಆಟೆ. ನನ್ನ ಗಂಡ ತಮ್ಮ ಯಾವನೇ ಅಡ್ಡ ಬಂದ್ರು ಯಾವನು ಉಳಿಸ್ಬೇಡ. ದೇವಸ್ಥಾನನ ಮಸಾಣ ಮಾಡಿ. ಓಕೆ ಮೇಡಮ್. ನೀನ್ ಬಾಯಿಗೆ ಮಣ್ಣಾಕ ಏನ್ ಮಾಡಕ್ ಹೊಂಟಿದ್ಯಾ ನೀನು? ಇದ್ರಲ್ಲಿ ನೀನ್ ತಲೆ ಹಾಕ್ಬೇಡ ನಂಜಮ್ಮ. ನೋಡು, ಇದಕ್ಕೂ ನಿಂಗೂ ಸಂಬಂಧ ಇಲ್ಲ. ನನ್ ಸೌತಿ ಸತ್ರೇನೆ ಈ ರಾಜಿ ಮನ್ಸಿಗೆ ನೆಮ್ಮದಿ ಸಿಕ್ಕದು. ನೋಡ್ ನಂಜಮ್ಮ, ನನ್ ದಾರಿ ಸುಗಮ ಆದ್ರೇನೆ ನಿನ್ ದಾರಿನೂ ಸಲೀಸಾಗದು. ಎಲ್ಲದಕ್ಕೂ ಎದ್ರುಕೊಂಡು ಸುಮ್ಮನೆ ಅಡ್ಗಾಲ್ ಹಾಕ್ಬೇಡ. ಅಂಕಲ ಕಣೆ ರಾಜಿ, ನೀನೇನೋ ಎಲ್ಲರನ್ನೂ ಕೊಲ್ಲಕ್ ಹೊಂಟಿದ್ಯಾ. ಅದೆಲ್ಲ ಆಗ ಕೆಲ್ಸವಾ? ಯೋಗ್ ನೀನೆ. ಯಾಕೆ ಯಾಕೆ ಯಾಕಾಗಕ್ಕಿಲ್ಲ? ಹೊಸಿ ಸಮಾಧಾನವಾಗಿರು. ಪೂಜೆವಿ ಆ ಪೂಜೆಗೆ ಬಂಗಾರಮ್ಮ ಕಂಟಿ ಎಲ್ಲರೂ ಬಂದಿರ್ತಾರೆ ಕಣೆ. ಈ ಕಳ್ಸಿರೋ ರೋಡಿಗಳನ್ನ ಕಟ್ಟಿ ಸುಮ್ಕೆ ಬಿಟ್ಬಿಟ್ರಣ. ಲೇ, ಇದನ್ನೆಲ್ಲ ಮಾಡ್ಸಿದ್ದು ನೀನೆ ಅಂತ ಬಂಗಾರಮ್ಮನ್ಗೆ ಏನಾರು ಗೊತ್ತಾದ್ರೆ ಅವಳು ನೀನ್ ಸುಮ್ಕೆ ಬಿಟ್ಬಿಟ್ಟಾಳೇನೆ. ಒಂದ್ ಕಿತ ಯೋಚನೆ ಮಾಡಿ ನೋಡು. ನಿನ್ನ ಹಾಕೆಯ ಬಂಗಾರಮ್ಮ ಒಂದು ಕಣ್ಣಿಟ್ಟೊಳೆ ಕಣೆ ರಾಜಿ. ಈ ಇಸ್ಯಾದಾಗ ಏನಾರು ನೀನ್ ಸಿಕ್ಕಾಕೊಂಡ್ರೆ ಅಂತ ಇಟ್ಕ, ದೇವ್ರ ಸತ್ವಾಗ್ಲೂ ಹೇಳ್ತೀನಿ, ಅವಳು ಮಾತ್ರ ನೀನು ಉಳ್ಸಕ್ಕಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ ನಂಜಮ್ಮ? ದಡ್ ಮುಂಡೆ ನೀನು ಅದಕ್ಕೆ ಹೇಳೋದು ಆತರಗಾರನಿಗೆ ಬುದ್ಧಿ ಮಟ್ಟ ಅಂತ. ಆ ಬಂಗಾರಮ್ಮನು ಕಂಟಿನ್ಯೂ ಪೂಜೆಗೆ ಹೋಯ್ತಾರೆ ಇಲ್ವ ಅಂತ ಮೊದಲು ತಿಳ್ಕಳೆ. ಮೊದಲು ರಾಧಾಂಗ್ ಫೋನ್ ಮಾಡಿ ವಿಷಯ ತಿಳ್ಕೊತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.